ನಮಸ್ಕಾರ ಎಲ್ಲ ಆತ್ಮಬಂಧುಗಳಿಗೆ. ನಾನು ಎಂಬುದರ ಬಗ್ಗೆ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ನಾನು ನಖಶಿಖ ಪರ್ಯಂತ, ನಾನು ಕನ್ನಡಿಯಲ್ಲಿ ಕಾಣುವ ವಸ್ತುವು. ಅಹಂ ದೇಹೋಸ್ಮಿ, ನಾನು ದೇಹ. ಇದೇ ಮೂಲಾಧಾರದ ನಾನು. ನಾನು ನಿನ್ನ ಮಗ, ನಾನು ನಿನ್ನ ಮಗಳು, ನಾನು ಕುಲಹಿರಿಯ, ನಾನು ಜಮೀನ್ದಾರ. ಇದೆಲ್ಲ ಸ್ವಾಧಿಷ್ಠಾನದ ನಾನು. ನಾನು ಅರ್ಹನು, ನೀನು ಅರ್ಹತೆ ಇಲ್ಲದವನು, ನಾನು ಪಂಡಿತನು, ನೀನು ಪಾಮರನು. ಇದೆಲ್ಲ ಮಣಿಪೂರಕದ ನಾನು. ನಾನೆಂದರೆ ಏನೋ ನನಗೆ ತಿಳಿಯದು, ನಾನು ಅಂದರೆ ಏನು ಎನ್ನುವ ನಾನೇ ಅನಾಹತದ ನಾನು. ಅಹಂ ಬ್ರಹ್ಮಾಸ್ಮಿ ಎನ್ನುವ ಸತ್ಯವನ್ನು ಪ್ರಪ್ರಥಮವಾಗಿ ಕೇಳಿಸಿಕೊಂಡು ಇದನ್ನು ಆ ಸತ್ಯವನ್ನು ಅನುಭವಪೂರ್ವಕವಾಗಿ ಧ್ಯಾನ ಸಾಧನೆಯಿಂದ ತಿಳಿದುಕೊಳ್ಳಬೇಕೆಂದು ಪ್ರಯತ್ನಿಸುವ ನಾನು ವಿಶುದ್ಧದ ನಾನು. ಧ್ಯಾನ ಸಾಧನೆಯಿಂದ ದಿವ್ಯ ಚಕ್ಷುವನ್ನು ಸಂಪಾದಿಸಿಕೊಂಡು ದಿವ್ಯ ಚಕ್ಷುವೇ ತಾನಾಗಿ ತಾನೇ ದಿವ್ಯ ಚಕ್ಷುವಾಗಿರುವ ನಾನು ನಿಜವಾದ ನಾನು, ಆಜ್ಞಾದ ನಾನು. ಆಜ್ಞಾದ ನಾನು ಜೊತೆ ಎಲ್ಲ ನಾನೇ, ನಾನೇ ಎಲ್ಲ ಎಂದು ತಿಳಿದುಕೊಂಡ ನಾನು ಸಂಪೂರ್ಣ ನಿಜಕ್ಕೂ ನಾನು. ಅದೇ ಸಹಸ್ರಾರದ ನಾನು. ಎಷ್ಟು ಸೊಗಸಾಗಿ ತಿಳಿಸಿದ್ದಾರೆ ಅಲ್ಲ ಮಾಸ್ಟರ್ಸ್. ಈ ವಿಷಯವನ್ನು ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳು ಪ್ರಜ್ಞಾನಾಂ ಬ್ರಹ್ಮ ತುಳಸಿದಳ ಭಾಗ 2 ಈ ಪುಸ್ತಕದಲ್ಲಿ ಅದ್ಭುತವಾಗಿ 7 ಚಕ್ರಗಳ ಬಗ್ಗೆಯೂ ಕೂಡ ಈ ರೀತಿ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಧನ್ಯವಾದಗಳು.